ಮಾಡು. ಪ್ರೀತಿಯ ವಿದ್ಯಾರ್ಥಿಗಳೇ, 2020-21ನೇ ಸಾಲಿನ ಪ್ರಥಮ PUC ವಾಣಿಜ್ಯ ವಿಭಾಗಕ್ಕೆ ನಿಮ್ಮೆಲ್ಲರನ್ನು ಆರ್ಥಿಕವಾದಂಥ ರೀತಿಯಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ನಾವೆಲ್ಲರೂ ಆನ್ಲೈನ್ ಕ್ಲಾಸಿಗೆ ಮೊರೆ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂತ ಹೇಳಿದರೆ, ಕೋವಿಡ್ನ ಸಲುವಾಗಿ ನೀವು ಯಾರು ನಮ್ಮ ತರಗತಿಗಳಿಗೆ ಬರುವ ಹಾಗಿಲ್ಲ. ಮನೆಗಳಲ್ಲಿ ಕುಳಿತುಕೊಂಡು ನಮ್ಮ ಪಾಠ ಪ್ರವಚನಗಳನ್ನು ನೀವು ಕೇಳಬೇಕಾಗಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕಾಲೇಜಿಗೆ ಸೇರ್ಪಡೆಯಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿ ನಾನು ನನ್ನ ಪರಿಚಯವನ್ನು ಮಾಡಿಕೊಡ್ತೀನಿ. ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಹಾವೇರಿಯಲ್ಲಿ ಉಪನ್ಯಾಸಕನಾಗಿ, ಕಾಮರ್ಸ್ ಉಪನ್ಯಾಸಕನಾಗಿ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಎರಡು ವಿಷಯಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ಒಂದು ವ್ಯವಹಾರ ಅಧ್ಯಯನ, ಮತ್ತೊಂದು ಲೆಕ್ಕಶಾಸ್ತ್ರ ಅಂತ ಹೇಳಿ. ಈಗ ನಮ್ಮ ಕಾಮರ್ಸ್ ವಿಭಾಗವನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ. ಈ ಕಾಮರ್ಸ್ ವಿಭಾಗದಲ್ಲಿ 6 ವಿಷಯಗಳಿವೆ. ಒಂದನೇದನ್ನು ಕನ್ನಡ ಅಂತೇಳಿ ಕರಿತೇವೆ, ಎರಡನೇದನ್ನು ಇಂಗ್ಲೀಷ್, ಮೂರನೇದನ್ನು ಇತಿಹಾಸ, ನಾಲ್ಕನೇದನ್ನು ಎಕನಾಮಿಕ್ಸ್, ಐದನೇದು ವ್ಯವಹಾರ ಅಧ್ಯಯನ, ಆರನೇದು ಲೆಕ್ಕಶಾಸ್ತ್ರ ಅಂತೇಳಿ ಕರಿತೀವಿ. ಈ ಐದನೇದಾಗಿರ್ತಕ್ಕಂಥ ವ್ಯವಹಾರ ಅಧ್ಯಯನ, ಆರನೇದಾಗಿರ್ತಕ್ಕಂಥ ಲೆಕ್ಕಶಾಸ್ತ್ರ, ಈ ಎರಡು ವಿಷಯಗಳನ್ನು ನಾನು ನಿಮಗೆ ಟೀಚನ್ನು ಮಾಡ್ತೀನಿ. ಓಕೆ ವಿದ್ಯಾರ್ಥಿಗಳೇ, ನೀವು SSLCಯನ್ನು ಬರೀಬೇಕಾದಂಥ ಸಂದರ್ಭಗಳಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಗಂಡಾಂತರಗಳನ್ನು ನೀವು ಎದುರಿಸಿದ್ರಿ. ಯಾಕೆ ಅಂತ ಹೇಳಿದರೆ, SSLC ಎಕ್ಸಾಮಿನೇಷನ್ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಡೀಬೇಕಾಗಿತ್ತು. ಅದರ ಬದಲಾಗಿ ಜೂನ್ ಜುಲೈ ತಿಂಗಳಿಗೆ ಎಕ್ಸಾಮಿನೇಷನ್ ಹೋಯಿತು. ಆದರೂ ಸಹ ನೀವು ಭಾಳ ಕಷ್ಟಪಟ್ಟು ಎಕ್ಸಾಮಿನೇಷನನ್ನು ಬರೆದ್ರಿ. ಬರೆದಾದ್ಮೇಲೆ ಪಾಸ್ ಆದ ನಂತರ ವಾಟ್ ನೆಕ್ಸ್ಟ್, ನೀವೆಲ್ಲಿಗೆ ಸೇರಬೇಕು, ಯಾವ ಕಾಲೇಜಿಗೆ ಸೇರಬೇಕು, ಯಾವ ವಿಷಯಗಳನ್ನು ಆಯ್ಕೆ ಮಾಡ್ಕೋಬೇಕು, ಈ ರೀತಿಯಾಗಿರ್ತಕ್ಕಂಥ ಹಲವಾರು ಗೊಂದಲಗಳಲ್ಲಿ ನೀವು ಸಿಗಾಕೊಂಡಿದ್ರಿ. ಹಲವಾರು ಗೊಂದಲಗಳು ನಿಮ್ಮ ಮುಂದೆ ಪ್ರಶ್ನಾರ್ಥಕವಾದಂಥ ರೀತಿಯಲ್ಲಿ ಕಾಡ್ತಾ ಇತ್ತು. ಹೆಚ್ಚಿಗೆ ಅಂಕ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಸೈನ್ಸನ್ನು ತೆಗೆದುಕೊಳ್ತೀವಿ. ಅದಕ್ಕಿಂತ ಕಡಿಮೆ ಅಂಕ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಕಾಮರ್ಸನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅದಕ್ಕಿಂತ ಕಡಿಮೆ ಅಂಕ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಕಲಾ ವಿಭಾಗವನ್ನು ಆಯ್ಕೆ ಮಾಡಿಕೊಂಡು ವಿಷಯವಾರು ಅಧ್ಯಯನಗಳನ್ನು ನಡೆಸ್ತಾ ಇದ್ದಾರೆ. ಆದರೆ ನಮ್ಮ ವಾಣಿಜ್ಯ ವಿಭಾಗಕ್ಕೆ ಬಂದರೆ ನಿಮಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಅವಕಾಶಗಳ ಮಹಾಪುರವೇ ನಿಮ್ಮನ್ನು ಕೈ ಬೀಸಿ ಕರೀತಾ ಇದೆ. ಬೇಕಾದಷ್ಟು ರೀತಿಯಾಗಿರ್ತಕ್ಕಂಥ ಅವಕಾಶಗಳು ನಿಮ್ಮನ್ನು ಕೈ ಬೀಸಿ ಕರೀತಾ ಇದೆ. ಯಾಕೆ ಹಾಗಾದರೆ? ಯಾವ ಈ ರೀತಿಯಾಗಿರ್ತಕ್ಕಂಥ ಉದ್ಯೋಗಾವಕಾಶಗಳು ನಿಮಗಿದೆ? ಈಗ ಹಲವಾರು ರೀತಿಯಾಗಿರ್ತಕ್ಕಂಥ ಅವಕಾಶಗಳನ್ನು ನಾವು ಸದುಪಯೋಗಪಡಿಸಿಕೊಳ್ಳಲಿಕ್ಕೋಸ್ಕರ ನಾವು ಈ ಒಂದು ಕಾಲೇಜಿಗೆ ಸೇರ್ಪಡೆ ಆಗಿಬಿಟ್ಟು ಇಲ್ಲಿ ಉನ್ನತ ಗುಣಮಟ್ಟದ ಶಿಕ್ಷಣವನ್ನು ಪಡೆದುಬಿಟ್ಟು ಮುಂದಕ್ಕೆ ನಾವು ಉನ್ನತ ವಿದ್ಯಾಭ್ಯಾಸವನ್ನು ಪಡೀಲಿಕ್ಕೆ ಬೇರೆ ಬೇರೆ ಕಾಲೇಜುಗಳಿಗೆ, ಬೇರೆ ಬೇರೆ ಊರುಗಳಿಗೆ ಹೋಗಬೇಕಾಗಿರ್ತಕ್ಕಂಥ ಸಂದರ್ಭಗಳು ಉದ್ಭವ ಆಗಿದೆ. ಹಾಗಾದರೆ PUCನ ನಮ್ಮ ಕಾಲೇಜಲ್ಲಿ ಕಾಮರ್ಸನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ. ಕಾಮರ್ಸಲ್ಲಿ ಈಗಾಗಲೇ ಹೇಳಿದೆ 6 ವಿಷಯಗಳಿದೆ ಅಂತ ಹೇಳಿದೆ. 6 ವಿಷಯಗಳಲ್ಲಿ ನಾನು 2 ವಿಷಯಗಳನ್ನು ನಿಮಗೆ ಟೀಚ್ ಮಾಡ್ತೇನೆ ಅಂತ ಹೇಳಿದೆ. ಅದು ಒಂದನೇದು ವ್ಯವಹಾರ ಅಧ್ಯಯನ, ಎರಡನೇದನ್ನು ಲೆಕ್ಕಶಾಸ್ತ್ರ ಅಂತ ಹೇಳಿದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈಗ ವ್ಯವಹಾರ ಅಧ್ಯಯನ ಅಂದರೆ ಏನು, ಅಥವಾ ಲೆಕ್ಕಶಾಸ್ತ್ರ ಅಂದರೆ ಏನು? ವ್ಯವಹಾರ ಈಗಾಗಲೇ ನಿಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನು ನೀವು ನೋಡ್ತಾ ಇದ್ದೀರಾ. ನಮಗೆ ಬೇಕಾಗಿರ್ತಕ್ಕಂತಹ ಹಲವಾರು ರೀತಿಯಾಗಿರ್ತಕ್ಕಂತಹ ವಸ್ತುಗಳು, ಅಂದರೆ ನಮ್ಮ ಲೈವ್ಲಿಹುಡ್ಡಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಉತ್ಪಾದಿಸಿ ಗ್ರಾಹಕರಿಗೆ ಕೊಡಬೇಕಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಘಟಿಸ್ತಕ್ಕಂತಹ ಹಲವಾರು ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಅಧ್ಯಯನ ಮಾಡಿ, ವ್ಯಾವಹಾರಿಕವಾದಂಥ ದೃಷ್ಟಿಯಲ್ಲಿ, ಆರ್ಥಿಕವಾದಂಥ ದೃಷ್ಟಿಕೋನದಿಂದ ಅಧ್ಯಯನಗಳನ್ನು ನಡೆಸ್ತಕ್ಕಂಥದ್ದನ್ನೇ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ವ್ಯವಹಾರ ಅಧ್ಯಯನ ಅಂತ ಕರಿತೀವಿ. ಹಾಗಾದರೆ ಈ ವ್ಯವಹಾರ ಅಧ್ಯಯನವನ್ನು ಯಾವ ರೀತಿಯಲ್ಲಿ ನಾವು ಅಧ್ಯಯನವನ್ನು ಮಾಡ್ತೇವೆ, ಇದನ್ನು ಅಧ್ಯಯನ ಮಾಡ್ತಕ್ಕಂಥ ಬಗೆ ಹೇಗೆ, ಆಮೇಲೆ ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಅನುಸರಿಸಬೇಕಾಗಿರ್ತಕ್ಕಂಥ ನಿಯಮಾವಳಿಗಳಾಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಇವೆಲ್ಲವುಗಳನ್ನು ನಾವು ಮುಂದಿನ ತರಗತಿಗಳಲ್ಲಿ ಇನ್ ಡೀಟೇಲ್ ಆದಂಥ ರೀತಿಗಳಲ್ಲಿ ಅಧ್ಯಯನವನ್ನು ನಡೆಸ್ತಕ್ಕಂಥದ್ದನ್ನೇ ವ್ಯವಹಾರ ಅಧ್ಯಯನ. ಹಾಗಾದರೆ ಈ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ 2 ರೀತಿಯಾಗಿರ್ತಕ್ಕಂಥ ಪುಸ್ತಕಗಳಿವೆ. ಒಂದು ಪಾರ್ಟ್ 1 ಅಂತೇಳಿ ಕರಿತೀವಿ, ಎರಡನೇದು ಪಾರ್ಟ್ 2 ಅಂತೇಳಿ ಕರಿತೇವೆ. ಹಾಗಾದರೆ ಪಾರ್ಟ್ 1ನಲ್ಲಿ ನಾವೇನೇನು ಕಲಿತೇವೆ, ಪಾರ್ಟ್ 2ನಲ್ಲಿ ನಾವೇನೇನು ಕಲಿತೇವೆ ಎಂಬುದನ್ನು ಹೇಳುವುದಕ್ಕಿಂತ ಮುಂಚಿತವಾಗಿ ನಿಮ್ಗೊಂದು ವಿಚಾರವನ್ನು ನಾನು ಸ್ಪಷ್ಟಪಡಿಸ್ತೇನೆ. ಆ ಒಂದು ವಿಚಾರ ಯಾವುದಪ್ಪ ಅಂತ ಹೇಳಿದರೆ, ನೋಡಿ, ನೀವು ಕಾಮರ್ಸ್ 2 ವರ್ಷಗಳ ಅಧ್ಯಯನ ಮುಗಿಸಿದ ನಂತರ ಪ್ರಥಮ PUC ಮತ್ತು ದ್ವಿತೀಯ PUCಯನ್ನು ನೀವು ಅಧ್ಯಯನವನ್ನು ಮಾಡಿದ ನಂತರದಲ್ಲಿ ನಮ್ಮ ಕಾಲೇಜಿನಿಂದ ನೀವು ತೇರ್ಗಡೆ ಹೊಂದಿ ನೀವು
ಆ ಪದವಿ ಈಗ ಸೆಮಿಸ್ಟರ್ ಪದ್ಧತಿಗಳಲ್ಲಿದೆ. ಒಂದು BCom ಪದವಿ ಆಗಿರ್ಬೋದು, BCA ಆಗಿರ್ಬೋದು, BBA ಆಗಿರಬಹುದು, ಅಥವಾ BBM ಪದವಿ ಆಗಿರಬಹುದು. ಈ ರೀತಿಯಾಗಿರ್ತಕ್ಕಂಥ ಪದವಿಗಳನ್ನು 6 ಸೆಮಿಸ್ಟರ್ಗಳಲ್ಲಿ ನೀವು ಪಡೆದುಕೊಂಡು ಮುಂದೆ ಮಾಸ್ಟರ್ ಡಿಗ್ರಿಗಳನ್ನು ನೀವು ಮಾಡ್ತೀರಾ. ಮಾಸ್ಟರ್ ಡಿಗ್ರಿಯಲ್ಲಿ MCom ಮಾಡ್ಬೋದು. ಆ ನಂತರದಲ್ಲಿ MCom ಆದ ನಂತರದಲ್ಲಿ ಈಗೆಲ್ಲ B.Ed ಕಂಪಲ್ಸರಿ ಆಗಿದೆ. B.Ed ಅನ್ನು ಓದ್ಬಿಟ್ಟು ನನ್ನ ರೀತಿಯಲ್ಲಿ ನೀವು ಉಪನ್ಯಾಸಕನಾಗಿ ಕರ್ತವ್ಯವನ್ನು ನಿರ್ವಹಣೆ ಮಾಡ್ಬೋದಾಗಿದೆ. ಅದಲ್ಲದೆ ನೀವು PUCಯನ್ನು ವ್ಯಾಸಂಗ ಮಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ CPT ಕಾಂಪಿಟೇಟಿವ್ ಹೇಗೆ ಸೈನ್ಸ್ ಓದ್ತಕ್ಕಂಥ ವಿದ್ಯಾರ್ಥಿಗಳು ನಾವು ಸೈನ್ಸ್ ಸೇರಬೇಕಾದ್ರೆ ನಾವು ಕರ್ನಾಟಕ CET ಬರಿತೀವಿ, ನಾವು ನೀಟ್ ಎಕ್ಸಾಮ್ ಬರಿತೀವಿ, IIT JEE ಮೈನ್ಸ್ ಎಕ್ಸಾಮನ್ನು ಬರಿತೀವಿ. ಈ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಕಲ್ಪನೆಯನ್ನು ಇಟ್ಕೊಂಡು ಬಂದಿರ್ತಾರೋ ಅದೇ ರೀತಿಯಲ್ಲಿ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳು ಸಹ ನಾನು CPT ಪಾಸ್ ಮಾಡ್ತೀನಿ, ನಾನು CPTಯನ್ನು ಓದ್ತೀನಿ, ಇದನ್ನು ಓದುವುದರ ಜೊತೆಗೆ ಮುಂದೆ ನಾನು ಸಮಾಜಕ್ಕೆ ಒಬ್ಬ ಶ್ರೇಷ್ಠ ಲೆಕ್ಕ ಪರಿಶೋಧಕ ಆಗ್ತೀನಿ ಅಥವಾ ಚಾರ್ಟೆಡ್ ಅಕೌಂಟೆಂಟ್ ಆಗ್ತೀನಿ. ಆ ರೀತಿಯಾಗಿರ್ತಕ್ಕಂಥ ಮನೋಭಾವನೆಗಳನ್ನು ರೂಢಿಸಿಕೊಂಡು ಬಂದಂಥ ಸಂದರ್ಭಗಳಲ್ಲಿ ನೀವು ಪ್ರಥಮ PUCಯಿಂದನೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಶಿಕ್ಷಣಗಳನ್ನು ಸಹ ಪಡೆದುಕೊಂಡು ಆ ನಂತರ ಇಂಟಿಗ್ರೇಟೆಡ್ CA ಮಾಡ್ಬೋದಾಗಿದೆ. ಅದಾದ ನಂತರದಲ್ಲಿ ನೀವು BCom ಆದಂಥ ನಂತರದಲ್ಲಿ BComನ ಜೊತೆಗೇನೆ BCom ಪ್ಲಸ್ ನೀವೇನು CA ಪ್ರಾಕ್ಟೀಸನ್ನು ಮಾಡ್ಬೋದಾಗಿದೆ. ಇದಲ್ಲದ ಜೊತೆಗೆ LLBಯನ್ನು ಸಹ ಮಾಡಬಹುದಾಗಿದೆ. ಈ BCAಯನ್ನು ಮಾಡಬಹುದಾಗಿದೆ. ನೀವು MCom ಆದ ನಂತರ ನೀವು ಮುಂದಿನ ತರಗತಿ ಹೋಗಬೇಕಾದಂಥ ಯಾವುದಾದ್ರೂ ಒಂದು ವಿಷಯದ ಮೇಲೆ ವಿಶೇಷವಾಗಿರ್ತಕ್ಕಂಥ ರಿಸರ್ಚನ್ನು ಮಾಡಿಬಿಟ್ಟು ನೀವು ಡಾಕ್ಟರೇಟ್ ಪದವಿಗಳನ್ನು ಸಹ ಪಡೆದುಕೊಳ್ಳಬಹುದಾಗಿದೆ. ಆ ನಂತರದಲ್ಲಿ ACS ಅಸೋಸಿಯೇಟೆಡ್ ಕಂಪನಿ ಸೆಕ್ರೆಟರೀಸ್ ಈ ರೀತಿಯಾಗಿರ್ತಕ್ಕಂಥ ಪದವಿಗಳನ್ನು ಸಹ ನೀವು ಪಡೆದುಕೊಂಡು ಯಾವುದಾದರೂ ಒಂದು ಕಂಪನಿಯಲ್ಲಿ ನೀವು ಕಾರ್ಯದರ್ಶಿಯಾಗಿ ಕರ್ತವ್ಯವನ್ನು ನಿರ್ವಹಣೆ ಮಾಡಬಹುದಾಗಿದೆ. ಇದ್ಯಾವುದನ್ನು ನಮಗೆ ಮಾಡೋಕ್ಕೆ ಇಚ್ಛೆ ಇಲ್ಲ. ಅದನ್ನು ಹೊರತುಪಡಿಸಿ ನಾವೊಂದು ಬೇಸಿಕ್ ಆಗಿರ್ತಕ್ಕಂಥ ಶಿಕ್ಷಣ ನಾವು PUC ಜೊತೆಗೆ BCom ಪದವಿಯನ್ನು ಪಡೆದುಕೊಂಡು ಯಾವುದಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ನಾವು ಮಾಡಿಕೊಂಡು ನಾನು ಸರ್ಕಾರದ ಉನ್ನತ ಹುದ್ದೆಗೆ ಇರ್ತೀನಿ ಅಂತ ಹೇಳಿದರೂ ಸಹ ಹಲವಾರು ರೀತಿಯಾಗಿರ್ತಕ್ಕಂಥ ಅವಕಾಶಗಳು ನಮ್ಮ ಕಾಮರ್ಸ್ನಲ್ಲಿ ನಿಮ್ಮನ್ನು ಕೈ ಬೀಸಿ ಕರೀತಾ ಇದ್ದಾವೆ. ಇದರ ಜೊತೆಗೆ ನೀವೆಲ್ಲ 2017 ಇಸ್ವಿ ಜುಲೈ 1ನೇ ತಾರೀಕಿನಿಂದ ನಮ್ಮ ದೇಶದಲ್ಲಿ ಒಂದು ಮಹತ್ತರವಾಗಿರ್ತಕ್ಕಂಥ ಘಟನೆ ಘಟಿಸಿತು. ಮಹತ್ತರವಾಗಿರ್ತಕ್ಕಂಥ ಬದಲಾವಣೆ ಆಯಿತು. ಆ ಬದಲಾವಣೆಯನ್ನು ನಾವೆಂತ ಕರಿತೀವಪ್ಪ ಅಂತ ಹೇಳಿದ್ರೆ ಅಂದಿನಿಂದ GST ಅಂತ ಕರೀತಾರೆ, ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್, ಒನ್ ನೇಷನ್ ಒನ್ ಟ್ಯಾಕ್ಸ್. ಈ ರೀತಿಯಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ, ಒಂದು ಟ್ಯಾಕ್ಸನ್ನು ಆಗ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಭಾರತ ದೇಶದಲ್ಲಿ ಜಾರಿಗೆ ಬಂತು. ಇದು ಬಂದಾದ ನಂತರ ನಿಮ್ಮಂತಹ ಕಾಮರ್ಸ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪರಪೂರಕವಾಗಿರ್ತಕ್ಕಂಥ ಅವಕಾಶಗಳು ಕೈ ಬೀಸಿ ಕರೆಯಲಿಕ್ಕೆ ಪ್ರಾರಂಭ ಆಯಿತು. ಇದನ್ನೇ ನಾವೇನಂತ ಕರಿತೀವಪ್ಪ ಅಂದರೆ ನಮ್ಮ ಕಾಮರ್ಸ್ ಓದುವುದರಿಂದ ಆಗ್ತಕ್ಕಂತಹ ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರಯೋಜನಗಳು ಅಂತೇಳಿ ಕರಿತೀವಿ. ಈ ರೀತಿಯಾಗಿರ್ತಕ್ಕಂಥ ಅದಲ್ಲದೆ ನೀವು LIC ಆಗಿರ್ಬೋದು, ಆ ನಂತರದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾರ್ಪೊರೇಟ್ ಸೆಕ್ಟರ್ಗಳಲ್ಲಾಗಿರ್ಬೋದು, ಅದಲ್ಲದೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಂಪನಿಗಳಲ್ಲಿ ಆಗಿರಬಹುದು, ಅದಲ್ಲದೆ ಸ್ವಂತದಾದಂಥ ರೀತಿಯಲ್ಲಿ ನೀವೇ ಸಹ ಉದ್ಯೋಗಗಳನ್ನು ಮಾಡಿ ಆ ಮೂಲಕ ನೀವು ಒಬ್ಬ ಗುಡ್ ಎಂಟರ್ಪ್ರನರ್ ಆಗಿಬಿಟ್ಟು ಹಲವಾರು ರೀತಿಯಾಗಿರ್ತಕ್ಕಂಥ ನಿರುದ್ಯೋಗಿ ಯುವಕರಿಗೂ ಸಹ ನೀವು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಉದ್ಯೋಗಪತಿಗಳಾಗಬಹುದು. ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಉದ್ಯೋಗಗಳ ಅವಕಾಶಗಳ ಕಲಿಸೇ ಇರ್ತಕ್ಕಂಥ ಒಂದು ವಿಷಯವನ್ನೇ ನಾವು ಕಾಮರ್ಸ್ ಅಂತೇಳಿ ಕರಿತೇವೆ. ಹಾಗಾದರೆ ಈಗ ನಮ್ಮ ವಿಷಯ ಬಂದು ನಾವು ವ್ಯವಹಾರ ಅಧ್ಯಯನ ಅಂತ ಹೇಳಿದೆ. ಈ ವ್ಯವಹಾರ ಅಧ್ಯಯನದಲ್ಲಿ ಓದ್ತಕ್ಕಂಥ ಪಠ್ಯಕ್ರಮಗಳು ಯಾವ್ಯಾವಿರುತ್ತೆ, ಯಾವ್ಯಾವ ವಿಷಯಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ಮೊದಲನೇದು 1ನೇ ಚಾಪ್ಟರ್ ಅಂತ ಹೇಳಿದೆ, ವ್ಯವಹಾರದ ಉದ್ದೇಶ ಮತ್ತು ಸ್ವರೂಪಗಳು ಅಂತೇಳಿ ಕರಿತೀವಿ. ಅದಾದಮೇಲೆ ವ್ಯವಹಾರದ ಪ್ರಕಾರಗಳು ಅಂತೇಳಿ ಕರಿತೀವಿ. ಆ ವ್ಯವಹಾರದ ಉದ್ದೇಶ ಮತ್ತು ನಾವು ಸ್ವರೂಪಗಳಲ್ಲಿ ಏನು ನೋಡ್ತೀವಿ, ಯಾವುದೇ ಒಬ್ಬ ವ್ಯವಹಾರಸ್ಥನು ವ್ಯವಹಾರವನ್ನು ಕೈಗೊಳ್ಳಬೇಕಾದಂತಹ ಸಂದರ್ಭಗಳಲ್ಲಿ ಆ ಚಟುವಟಿಕೆ ಆರ್ಥಿಕ ಚಟುವಟಿಕೆಯಾಗಿರಬೇಕು. ಹೆಸರೇ ಹೇಳುವಾಗ ನೋಡಿ, ಬಿಸಿನೆಸ್. ಮಾನವನು ಯಾವಾಗಲೂ ಯಾವುದಾದರೂ ಒಂದು ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದನ್ನು ನಾವೇನಂತ ಕರಿಬೋದಾಗಿದೆಯಪ್ಪ ಅಂತ ಹೇಳಿದ್ರೆ ವ್ಯವಹಾರ ಅಂತೇಳಿ ಕರಿಬೋದಾಗಿದೆ. ಹಾಗಾದರೆ ಈ ರೀತಿಯಾಗಿರ್ತಕ್ಕಂಥ ವ್ಯವಹಾರಗಳನ್ನು ಮಾಡಬೇಕಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಆ ವ್ಯವಹಾರ ಆರ್ಥಿಕ ಚಟುವಟಿಕೆಯಾಗಿರಬೇಕು. ಹೀಗೆ ಆರ್ಥಿಕ
ಚಟುವಟಿಕೆಗಳ ಮೂಲಕ ವ್ಯವಹಾರಗಳನ್ನು ಕೈಗೊಂಡು ಹೋಗಬೇಕಾದಂಥ ಸಂದರ್ಭಗಳಲ್ಲಿ ನಾವು ಲಾಭದ ಉದ್ದೇಶಗಳನ್ನು ಇಟ್ಕೊಳ್ತೀವಿ. ಎವ್ರಿ ಬಿಸ್ನೆಸ್ ಮನ್ ದ ಮೈನ್ ಏಮ್ ಇಸ್ ಅರ್ನ್ ಮೋರ್ ಪ್ರಾಫಿಟ್. ಯಾವುದೇ ಒಬ್ಬ ವ್ಯವಹಾರಸ್ಥನನ್ನು ತೆಗೆದುಕೊಂಡ್ರೆ ಆ ವ್ಯವಹಾರಸ್ಥನ ಮುಖ್ಯ ಉದ್ದೇಶ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ಹೆಚ್ಚಿನ ಪ್ರಮಾಣದ ಲಾಭಾಂಶವನ್ನು ಗಳಿಸ್ತಕ್ಕಂಥದ್ದೇ ಆಗಿರುತ್ತೆ. ಹಾಗಾದರೆ ಈ ರೀತಿಯಾಗಿರ್ತಕ್ಕಂಥ ಉದ್ದೇಶಗಳನ್ನು ಇಟ್ಕೊಂಡು ನಾನು ಹೆಚ್ಚಿಗೆ ಪ್ರಮಾಣದ ಲಾಭಾಂಶವನ್ನು ಮಾಡಬೇಕು, ಸಾಕಷ್ಟು ಪ್ರಮಾಣದ ಲಾಭಾಂಶವನ್ನು ಮಾಡಬೇಕು ಅಂತೇಳಿ ನಮ್ಮ ಸುತ್ತಮುತ್ತಲಿನಲ್ಲಿರ್ತಕ್ಕಂತಹ ಪ್ರಕೃತಿ ನಿಸರ್ಗದತ್ತವಾಗಿ ನಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಯಾಗಿರ್ತಕ್ಕಂಥ ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಇನ್ನಿತರ ಭೌತಿಕ ಘಟಕಗಳಾಗಿರ್ಬೋದು, ನ್ಯಾಚುರಲ್ ರಿಸೋರ್ಸಸ್ ಆಗಿರ್ಬೋದು, ಇವೆಲ್ಲವುಗಳನ್ನು ಸದುಪಯೋಗ ಮಾಡಿಕೊಂಡು ಆ ಕಚ್ಚಾ ಸಾಮಗ್ರಿಗಳನ್ನು ಸದುಪಯೋಗ ಮಾಡಿಕೊಂಡು ಮಾನವನಿಗೆ ಅಂದರೆ ಗ್ರಾಹಕನಿಗೆ ಬೇಕಾಗಿರ್ತಕ್ಕಂತಹ ದಿನನಿತ್ಯದ ಅಗತ್ಯ ವಸ್ತುಗಳನ್ನು ತಯಾರು ಮಾಡಿಕೊಡ್ತಕ್ಕಂಥದ್ದನ್ನು ನಾವು ಕೈಗಾರಿಕೆ ಅಂತ ಹೇಳಿ ಕರಿತೀವಿ. ಹಾಗಾದರೆ ಅದನ್ನು ನಾವು ಕೈಗಾರಿಕೆಯ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಮುಂದಿನ ಚಾಪ್ಟರ್ಲಿ ಡೀಟೇಲಾಗಿ ನಾವು ಅದನ್ನು ಅಧ್ಯಯನವನ್ನು ಮಾಡ್ತೇವೆ. ಹಾಗಾದರೆ ಕೈಗಾರಿಕೆ ಅಂತ ಹೇಳಿದ್ರೆ ರಾ ಮೆಟೀರಿಯಲ್ಸ್ ಆರ್ ಸೆಮಿ ರಾ ಮೆಟೀರಿಯಲ್ಸ್ ಕನ್ವರ್ಟೆಡ್ ಇಂಟು ಫಿನಿಶ್ಡ್ ಗೂಡ್ಸ್ ಈಸ್ ಕಾಲ್ಡ್ ಇಂಡಸ್ಟ್ರಿ ಅಂತ ಕರಿತೀವಿ. ಈ ರೀತಿಯಾಗಿ ಇರಬೇಕಾದಂಥ ಸಂದರ್ಭದಲ್ಲಿ ವಸ್ತುಗಳನ್ನು ತಯಾರು ಮಾಡಬೇಕಾದ್ರೆ ಯಾವ ರೀತಿಯಾಗಿರ್ತಕ್ಕಂಥ ನಾವು ಕ್ರಮಗಳನ್ನು ಅನುಸರಿಸ್ತೇವೆ, ಏನೇನು ತೊಂದರೆಗಳಾಗುತ್ತೆ, ಬ್ಯಾರಿಯರ್ಸ್ ಏನಿದೆ, ಉತ್ಪಾದಕ ಎಲ್ಲೋ ಒಂದು ಕಡೆ ಇರ್ತಾನೆ, ಗ್ರಾಹಕ ಎಲ್ಲೋ ಒಂದು ಕಡೆ ಇರ್ತಾನೆ, ಹೇಗೆ ನಾವು ಉತ್ಪಾದನೆ ಮಾಡಬೇಕು, ಹೇಗೆ ಅದನ್ನು ಸ್ಟೋರೇಜ್ ಮಾಡಬೇಕು, ಹೇಗೆ ಅದನ್ನು ಗ್ರಾಹಕರಿಗೆ ತಲುಪಿಸಿಕೊಡ್ಬೇಕು, ಈಗಿರ್ತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಜೊತೆಗೆ ಒಂದು ಕೈಗಾರಿಕೆಯನ್ನು ಅಥವಾ ವ್ಯವಹಾರವನ್ನು ನಾವು ಸೆಟಪ್ ಮಾಡಬೇಕಾದಂಥ ಸಂದರ್ಭಗಳಲ್ಲಿ ಆ ವ್ಯವಹಾರ ಯಾವ ರೀತಿಯಾಗಿರ್ತಕ್ಕಂಥ ವ್ಯವಹಾರ ಆಗಿರಬೇಕು, ಹೇಗೆ ನಾವು ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು, ಎಲ್ಲಿ ನಾವು ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು, ನಮ್ಮ ಕಾಂಪಿಟೇಟರ್ ಈಗಾಗಲೇ ಯಾರಾಗಿದ್ದಾರೆ, ಅವರಿಂದ ನಾವು ಯಾವ ರೀತಿಯಾಗಿರ್ತಕ್ಕಂಥ ಪ್ರತಿಸ್ಪರ್ಧೆಗಳನ್ನು ಎದುರಿಸಬಹುದಾಗಿದೆ, ಅವರಲ್ಲಿರ್ತಕ್ಕಂಥ ತಂತ್ರಜ್ಞಾನ ಯಾವುದು, ನಮ್ಮಲ್ಲಿರ್ತಕ್ಕಂಥ ತಂತ್ರಜ್ಞಾನ ಯಾವುದು, ಈ ಎಲ್ಲ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಸ್ಪಷ್ಟವಾಗಿರ್ತಕ್ಕಂಥ ರೀತಿಗಳಲ್ಲಿ ತಿಳಿದುಕೊಂಡು ಒಂದು ಉದ್ಯಮ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದನ್ನೇ ವ್ಯವಹಾರದ ಸ್ವರೂಪ ಮತ್ತು ಉದ್ದೇಶಗಳು ಅಂತೇಳಿ ಕರಿತೀವಿ. ಇದರಲ್ಲಿ ಸಾಮಾಜಿಕ ಉದ್ದೇಶ, ಆರ್ಥಿಕ ಉದ್ದೇಶ, ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಉದ್ದೇಶಗಳು ಬರುತ್ತೆ. ಅದನ್ನ ನಾನು ಈ ಚಾಪ್ಟರ್ನ ಸ್ಥೂಲವಾದಂಥ ರೀತಿಯಲ್ಲಿ ನಿಮಗೆ ಹೇಳಿದೆ. ಇನ್ನು ಎರಡನೇ ಚಾಪ್ಟರ್ಗೆ ನಾವು ಬರೋದಾದರೆ ಏನಪ್ಪ ಅಂದರೆ ವ್ಯವಹಾರದ ಪ್ರಕಾರಗಳು ಅಂತ ನಾನು ಹೇಳಿದೆ. ಹಾಗಾದರೆ ವ್ಯವಹಾರ ಅಂದರೆ ಗೊತ್ತಾಗ್ಬಿಡ್ತು. ವ್ಯವಹಾರದ ಪ್ರಕಾರಗಳು ಅಂತ ಹೇಳಿದ್ರೆ ಇಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರಕಾರಗಳು ಬರುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ. ಒಂದನೇದನ್ನು ನಾವು ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆ ಅಂತೇಳಿ ಕರಿತೀವಿ, ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಂತೇಳಿ ಕರೀತಾರೆ, ಸಿಂಗಲ್ ಪ್ರೊಪ್ರೈಟರಿ ಕನ್ಸರ್ನ್ ಅಂತೇಳಿ ಕರೀತಾರೆ. ಎರಡನೇದು ಪಾಲುದಾರಿಕಾ ಸಂಸ್ಥೆ ಅಂತೇಳಿ ಕರೀತಾರೆ. ಮೂರನೇದನ್ನು ನಾವೇನಂತ ಕೋಆಪರೇಟಿವ್ ಸೊಸೈಟೀಸ್ ಅಂತೇಳಿ ಕರಿತೇವೆ. ನಾಲ್ಕನೇದನ್ನು ಹಿಂದೂ ಅವಿಭಕ್ತ ಕುಟುಂಬ ವ್ಯಾಪಾರಿ ಪದ್ಧತಿ ಅಂತೇಳಿ ಕರಿತೇವೆ. ಅದರ ಜೊತೆಗೇನೆ ಜಾಯಿಂಟ್ ಸ್ಟಾಕ್ ಕಂಪನಿ, ಸಂಯುಕ್ತ ಬಂಡವಾಳ ಕಂಪನಿಗಳು ಅಂತೇಳಿ ಕರಿತೇವೆ. ಆ ನಂತರ ಗ್ಲೋಬಲ್ ಇಂಡಸ್ಟ್ರೀಸ್ ಅಂತೇಳಿ ಕರೀತಾರೆ. ಒಂದನೇದನ್ನು ನಾವು ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆ, ಎರಡನೇದನ್ನು ಹಿಂದೂ ಅವಿಭಕ್ತ ಕುಟುಂಬ ವ್ಯಾಪಾರಿ ಸಂಸ್ಥೆ, ಮೂರನೇದನ್ನು ಪಾಲುಗಾರಿಕಾ ಸಂಸ್ಥೆ, ನಾಲ್ಕನೇದನ್ನು ಕೋಆಪರೇಟಿವ್ ಸೊಸೈಟೀಸ್, ಐದನೇದನ್ನು ಸಂಯುಕ್ತ ಬಂಡವಾಳ ಸಂಸ್ಥೆಗಳು, ಆರನೇದನ್ನು ಗ್ಲೋಬಲ್ ಇಂಡಸ್ಟ್ರೀಸ್. ನೆಕ್ಸ್ಟ್ ಬರ್ತಾ ಹೋಗುತ್ತೆ, ಅದನ್ನ ಡೀಟೇಲಾಗಿ ಇರ್ತಾ ಹೋಗ್ತೀವಿ. ಹಾಗಾದರೆ ಮೊದಲನೇದಕ್ಕೆ ನಾವು ಬಂದುಬಿಡೋಣ. ಮೊದಲನೇದು ಏನಪ್ಪ ಅಂತ ಹೇಳಿದ್ರೆ ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆ. ಹಾಗಾದರೆ ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆ ಅಂದರೆ ಏನು? ಒಬ್ಬನೇ ವ್ಯಕ್ತಿಯ ಆಡಳಿತ, ಒಬ್ಬನೇ ವ್ಯಕ್ತಿಯ ಒಡೆತನಕ್ಕೆ ಒಳಪಟ್ಟಿರ್ತಕ್ಕಂತಹ ಸಂಸ್ಥೆಯ ವ್ಯವಹಾರಗಳನ್ನು ನಾವೇನಂತ ಕರಿಬೋದಾಗಿದೆಯಪ್ಪ ಅಂತ ಹೇಳಿದ್ರೆ ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆಗಳು ಅಂತೇಳಿ ನಾವು ಕರೀತೇವೆ. ಹಾಗಾದರೆ ಈ ವ್ಯವಹಾರ ಸಂಸ್ಥೆಗಳನ್ನು ಪ್ರಾರಂಭ ಮಾಡಬೇಕಾದ್ರೆ 18 ವರ್ಷಗಳಿಗಿಂತ ಮೇಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸ್ಥಳೀಯ ಸರ್ಕಾರಗಳಿಂದ ಅನುಮತಿಯನ್ನು ಪಡೆದುಕೊಂಡು ಪ್ರಾರಂಭ ಮಾಡ್ತಕ್ಕಂಥ ಸಂಸ್ಥೆಗಳನ್ನೇ ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆ. ಇನ್ನು ಎರಡನೇದು ಅದರ ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆಯ ಲಕ್ಷಣಗಳು, ಹಾಗಾದರೆ ಏನು, ಅದರ ಅನುಕೂಲತೆ, ಅದರ ಅನಾನುಕೂಲತೆಗಳು, ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆಗಳಿಗೆ ಸೂಕ್ತವಾಗಿರ್ತಕ್ಕಂತಹ ವ್ಯವಹಾರದ ಸಂಸ್ಥೆಗಳು ಯಾವುವು ಎಂಬುದನ್ನು ಈ ಚಾಪ್ಟರ್ನಲ್ಲಿ ವಿಶೇಷವಾಗಿರ್ತಕ್ಕಂಥ ರೀತಿಗಳಲ್ಲಿ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಅಧ್ಯಯನವನ್ನು ನಾವು ನಡೆಸ್ತೇವೆ. ಇನ್ನು ಹಿಂದೂ ಅವಿಭಕ್ತ ಕುಟುಂಬ ವ್ಯಾಪಾರಿ ಪದ್ಧತಿ ಅಂತೇಳಿ ಕರೀತಾರೆ. ಹಿಂದೂ ಅವಿಭಕ್ತ ಕುಟುಂಬ ವ್ಯಾಪಾರಿ ಪದ್ಧತಿಯು ಕೇವಲ ನಮ್ಮ ಭಾರತ ದೇಶದಲ್ಲಿ ಕಂಡು ಬರತಕ್ಕಂಥ ಒಂದು ವ್ಯಾಪಾರಿ ಪದ್ಧತಿಯಾಗಿದೆ. ಇದು ಹಿಂದೂ ಕಾಯಿದೆ ಪ್ರಕಾರವಾಗಿ ದಯಾಭಾಗ ಮತ್ತು ಮಿತಾಕ್ಷರ ಎಂಬ ಕಾನೂನುಗಳಿಗೆ ಒಳಪಟ್ಟು ನಮ್ಮ ಭಾರತ ದೇಶದಲ್ಲಿ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥ ಒಂದು ವ್ಯವಹಾರ ಸಂಸ್ಥೆ ಆಗಿದೆ. ಹಾಗಾದರೆ ಇದರ ಲಕ್ಷಣಗಳೇನು, ಅನುಕೂಲತೆಗಳೇನು,
ಅಧ್ಯಯನವನ್ನು ನಡೆಸ್ತಕ್ಕಂಥದ್ದನ್ನೇ ನಾವು ಇಂದು ಅವಿಭಕ್ತ ಕುಟುಂಬ ವ್ಯಾಪಾರಿ ಪದ್ಧತಿ ಅಂತೇಳಿ ನಾವು ಕರೀತೇವೆ. ಇನ್ನು ಮೂರನೇದಕ್ಕೆ ಬಂದ್ಬಿಡೋಣ ಪಾಲುದಾರಿಕೆ ಸಂಸ್ಥೆಗಳು ಅಂತೇಳಿ ಕರೀತಾರೆ. ನೋಡಿ, ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆಯಲ್ಲಿರ್ತಕ್ಕಂಥ ಅನಾನುಕೂಲತೆಗಳನ್ನು ತೊಡೆದು ಹಾಕಲಿಕ್ಕೆ ಹಿಂದೂ ಅವಿಭಕ್ತ ಕುಟುಂಬ ವ್ಯಾಪಾರಿ ಪದ್ಧತಿ ಬಂತು. ಈ ಹಿಂದೂ ಅವಿಭಕ್ತ ಕುಟುಂಬ ವ್ಯಾಪಾರಿ ಪದ್ಧತಿ ಇವತ್ತು ವಿಭಜನೆಯಾಗಿ ಹೋಗ್ತಾ ಇದೆ, ಅದು ನಶಿಸಿ ಹೋಗ್ತಾ ಇದೆ. ಅದಾದ ನಂತರದಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಒಂದು ಹೊಸ ಮಾದರಿಯ ವ್ಯವಹಾರಿ ಸಂಸ್ಥೆಗಳನ್ನೇ ನಾವೇನಂತ ಕರೀಬೋದಾಗಿದೆಯಪ್ಪ ಅಂದರೆ ಪಾಲುದಾರಿಕಾ ಸಂಸ್ಥೆಗಳು. ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಒಡಗೂಡಿ ತಮ್ಮ ತಮ್ಮ ಪಾಲಿನ ಬಂಡವಾಳವನ್ನು ತೊಡಗಿಸಿಕೊಂಡು ಒಂದು ಒಪ್ಪಂದವನ್ನು ಮಾಡಿ ಆ ಒಪ್ಪಂದದ ಪ್ರಕಾರವಾಗಿಯೇ ವ್ಯವಹಾರವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದನ್ನೇ ನಾವೇನಂತ ಕರೀಬೋದಾಗಿದೆಯಪ್ಪ ಅಂದರೆ ಪಾಲುದಾರಿಕಾ ಸಂಸ್ಥೆ. ಹಾಗಾಗಿ ಈ ಪಾಲುದಾರಿಕಾ ಸಂಸ್ಥೆ ಅಂತ ಹೇಳಿದ್ರೆ ಬಂಡವಾಳದ ಪ್ರಮಾಣ ಜಾಸ್ತಿ ಆಯಿತು, ಇಬ್ಬರಿಗಿಂತ ಹೆಚ್ಚು ಪಾಲುಗಾರರು ಬಂದುಬಿಟ್ರು, ಅವರು ತಮ್ಮ ತಮ್ಮ ಪಾಲಿನ ಷೇರು ಬಂಡವಾಳವನ್ನು ತೊಡಗಿಸಲಿಕ್ಕೆ ಪ್ರಾರಂಭ ಮಾಡಿದರು. ಹಾಗಾದರೆ ಇಲ್ಲಿ ಒಂದು ಕಾಯ್ದೆ ಬಂತು. ಆ ಕಾಯ್ದೆಯನ್ನು ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ 1932ರ ಭಾರತೀಯ ಪಾಲುಗಾರಿಕಾ ಸಂಸ್ಥೆ ಕಾಯ್ದೆ ಪ್ರಕಾರವಾಗಿ ನಾವು ಈ ರೀತಿಯಾಗಿರ್ತಕ್ಕಂಥ ಪಾಲುಗಾರಿಕಾ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತೀವಿ. ಹಾಗಾದರೆ ಪಾಲುಗಾರಿಕಾ ಸಂಸ್ಥೆ ಅಂದರೆ ಏನು? ಪಾಲುಗಾರರು ಅಂದರೆ ಯಾರು? ಪಾಲುಗಾರರ ಪ್ರಕಾರಗಳು, ಪಾಲುಗಾರಿಕಾ ಸಂಸ್ಥೆಯನ್ನು ವಿಸರ್ಜನೆ ಮಾಡ್ತಕ್ಕಂಥ ವಿಧಾನಗಳು, ಪಾಲುಗಾರಿಕಾ ಸಂಸ್ಥೆಯ ಅನುಕೂಲತೆಗಳು, ಪಾಲುಗಾರಿಕಾ ಸಂಸ್ಥೆಯ ಅನಾನುಕೂಲತೆಗಳು, ಪಾಲುಗಾರಿಕಾ ಸಂಸ್ಥೆಯನ್ನು ನೋಂದಣಿ ಮಾಡ್ತಕ್ಕಂಥ ಕ್ರಮ ಹೇಗೆ ಎಂಬುದನ್ನು ಸ್ಪಷ್ಟವಾದಂಥ ರೀತಿಯಲ್ಲಿ ಅಧ್ಯಯನವನ್ನು ನಡೆಸ್ತಕ್ಕಂಥದ್ದನ್ನೇ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಈ ಪಾಲುಗಾರಿಕಾ ಸಂಸ್ಥೆಯಲ್ಲಿ ಡೀಟೇಲ್ ಆದಂಥ ರೀತಿಯಲ್ಲಿ ಅಧ್ಯಯನವನ್ನು ಮಾಡ್ತೇವೆ. ಇನ್ನು ನೆಕ್ಸ್ಟ್ ಬರೋದಾದರೆ ಕೋಆಪರೇಟಿವ್ ಸೊಸೈಟೀಸ್ ಅಂತ ಹೇಳಿ ನಾವು ಕರಿತೇವೆ. ಅಂದರೆ ಸಹಕಾರ ಸಂಘಗಳು. ಭಾರತ ದೇಶದಲ್ಲಿ ಈ ಸಹಕಾರ ಸಂಘಗಳನ್ನು 1912ರ ಭಾರತೀಯ ಸಹಕಾರ ಸಂಘಗಳ ಕಾಯ್ದೆ ಪ್ರಕಾರವಾಗಿ ಸ್ಥಾಪನೆ ಮಾಡ್ತೀವಿ. ಹಾಗಾದರೆ ಈ ಒಂದು ಸಹಕಾರ ಸಂಘಗಳ ಉದ್ದೇಶ ಏನಪ್ಪ ಅಂದರೆ ಎಲ್ಲರೂ ಒಬ್ಬನಿಗಾಗಿ, ಒಬ್ಬನು ಎಲ್ಲರಿಗಾಗಿ, ಕೂಡಿ ಬಾಳಿದರೆ ಸ್ವರ್ಗ ಸುಖ. ನೋಡಿ, ಕೂಡಿ ಬಾಳಿದರೆ ಸ್ವರ್ಗ ಸುಖ, ಒಬ್ಬನು ಎಲ್ಲರಿಗಾಗಿ, ಎಲ್ಲರೂ ಒಬ್ಬನಿಗಾಗಿ, ಈ ಒಂದು ಉದ್ದೇಶಗಳನ್ನು ಇಟ್ಟುಕೊಂಡು ನಾವು ಸ್ಥಾಪಿಸಲ್ಪಡ್ತಕ್ಕಂತಹ ಸಂಘಗಳನ್ನೇ ನಾವೇನಂತ ಕರಿಬೋದಾಗಿದೆಯಪ್ಪ ಅಂತ ಹೇಳಿದ್ರೆ ಸಹಕಾರ ಸಂಘಗಳು ಅಂತೇಳಿ ನಾವು ಕರಿತೇವೆ. ಈ ಸಹಕಾರ ಸಂಘಗಳಲ್ಲಿ ಒಬ್ಬನ ಏಳಿಗೆಯ ಜೊತೆಗೆ ಇತರರೆಲ್ಲರ ಏಳಿಗೆ, ಸಮಾಜದ ಏಳಿಗೆ, ಆ ಒಂದು ವರ್ಗದ ಜನಾಂಗದ ಏಳಿಗೆಗಳನ್ನು ಮಾಡಲಿಕ್ಕೋಸ್ಕರ ಸ್ಥಾಪನೆ ಮಾಡಿಕೊಂಡಿರ್ತಕ್ಕಂಥವುಗಳನ್ನೇ ನಾವು ಸಹಕಾರ ಸಂಘಗಳು ಅಂತೇಳಿ ಕರಿತೀವಿ. ಹಾಗಾದರೆ ಈ ರೀತಿಯಾಗಿರ್ತಕ್ಕಂಥ ಸಹಕಾರ ಸಂಘಗಳನ್ನು ನಮ್ಮ ಭಾರತ ದೇಶದಲ್ಲಿ ಸ್ಥಾಪನೆ ಮಾಡಬೇಕಾದ್ರೆ ಕಾಯ್ದೆ, ಅದರ ಅನುಕೂಲತೆಗಳು, ಅದರ ಲಕ್ಷಣಗಳು, ಅನಾನುಕೂಲತೆಗಳು, ಸಹಕಾರ ಸಂಘಗಳ ಪ್ರಕಾರಗಳು, ಇವೆಲ್ಲವುಗಳನ್ನು ಸುದೀರ್ಘವಾದಂಥ ರೀತಿಯಲ್ಲಿ ಅಧ್ಯಯನವನ್ನು ಮಾಡ್ತಕ್ಕಂಥದ್ದನ್ನೇ ನಾವೇನಂತ ಕರಿಬೋದಾಗಿದೆಯಪ್ಪ ಅಂತ ಹೇಳಿದ್ರೆ ಸಹಕಾರ ಸಂಘಗಳು ಅಂತೇಳಿ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ಬಂದ್ಬಿಡ್ತು ಸಂಯುಕ್ತ ಬಂಡವಾಳ ಸಂಸ್ಥೆಗಳು ಅಂತೇಳಿ ಕರಿತೀವಿ. ಕೂಡು ಬಂಡವಾಳ ಸಂಸ್ಥೆಗಳು, ಇದಕ್ಕೆ ಇಂಗ್ಲೀಷಲ್ಲಿ ಜಾಯಿಂಟ್ ಸ್ಟಾಕ್ ಕಂಪನೀಸ್ ಅಂತೇಳಿ ಕರೀತಾರೆ. ನೀವೆಲ್ಲ ಗೊತ್ತಿರ್ಬೋದು ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರ್ಬೋದು ಬ್ರಿಟಿಷರು ನಮ್ಮ ಭಾರತ ದೇಶಕ್ಕೆ ವ್ಯಾಪಾರದ ಸಲುವಾಗಿಯೇ ಬಂದಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಸಿಗ್ತಾ ಇರ್ತಕ್ಕಂಥ ಅತ್ಯಮೂಲ್ಯವಾಗಿರ್ತಕ್ಕಂತಹ ಸಾಂಬಾರು ಪದಾರ್ಥಗಳನ್ನು ವ್ಯಾಪಾರ ಮಾಡಲಿಕ್ಕೋಸ್ಕರ ಬಂದಿರತಕ್ಕಂಥ ಬ್ರಿಟಿಷರು ಸತತವಾಗಿ 300 ವರ್ಷಗಳ ತನಕ ನಮ್ಮ ಭಾರತ ದೇಶದಲ್ಲಿ ಉಳ್ಕೊಂಡ್ಬಿಟ್ರು. ಹೀಗೆ ಉಳಿದುಕೊಂಡಿರ್ತಕ್ಕಂಥ ಸಂದರ್ಭಗಳಲ್ಲಿ ಇಂಗ್ಲೆಂಡಿನಲ್ಲಿ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಘಟನೆ ಆಯಿತು. ಆ ಘಟನೆ 18ನೇ ಶತಮಾನದ ಕೊನೆಯ ಭಾಗದಲ್ಲಿ, 19ನೇ ಶತಮಾನದ ಮೊದಲ ಭಾಗದಲ್ಲಿ ಒಂದು ಕ್ರಾಂತಿ ಆಯಿತು. ಆ ಕ್ರಾಂತಿಯನ್ನು ನಾವು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಕರಿತೀವಿ. ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನ ಫಲಶಕ್ತಿಯಿಂದಾಗಿ ಆ ಒಂದು ಇಂಗ್ಲೆಂಡಿನಲ್ಲಿ ಒಂದು ಸಣ್ಣ ಮಾದರಿಯ ಕೈಗಾರಿಕೆಗಳು, ಮಧ್ಯಮ ಮಾದರಿಯ ಕೈಗಾರಿಕೆಗಳು ಹೋಗ್ಬಿಟ್ಟು ದೊಡ್ಡ ಕೈಗಾರಿಕೆಗಳು ಸ್ಥಾಪನೆ ಆಯಿತು. ಅಂದಿನಿಂದ ಅಲ್ಲಿ ಸಂಯುಕ್ತ ಬಂಡವಾಳ ಸಂಸ್ಥೆಗಳು ಹುಟ್ಕೊಂಡು ನಮ್ಮ ಭಾರತ ದೇಶಕ್ಕೆ ವ್ಯಾಪಾರಕ್ಕೆ ಬಂದಿರತಕ್ಕಂಥ ಬ್ರಿಟಿಷರು ಇಲ್ಲಿಗೂ ಬಂದು ಆ ಮಾದರಿಯ ಸಂಸ್ಥೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಅವರು ಮುನ್ನುಡಿಯನ್ನು ಬರೆದರು. ಹಾಗಾದರೆ ನಮ್ಮ ಭಾರತ ದೇಶದಲ್ಲಿ 1956ರ ಭಾರತೀಯ ಕಂಪನಿಗಳ ಕಾಯ್ದೆ ತಿದ್ದುಪಡಿ ಕಾಯ್ದೆ, 2002ರ ತಿದ್ದುಪಡಿ ಕಾಯ್ದೆ ಪ್ರಕಾರವಾಗಿ ನಮ್ಮ ಭಾರತ ದೇಶದಲ್ಲಿ ಸಂಯುಕ್ತ ಬಂಡವಾಳ ಸಂಸ್ಥೆಗಳನ್ನು ನಾವು ಪ್ರಾರಂಭ ಮಾಡ್ತೀವಿ. ಹೀಗೆ ಪ್ರಾರಂಭ ಮಾಡಬೇಕಾದಂಥ ಸಂದರ್ಭದಲ್ಲಿ ಇಲ್ಲಿ ಓನರ್ ಅಂತ ಇರುವುದಿಲ್ಲ, ಷೇರುದಾರರು ಅಂತೇಳಿ ಬರ್ತಾರೆ. ಆ ಷೇರುದಾರರು ತಮ್ಮ ತಮ್ಮ ಪಾಲಿನ ಷೇರುಗಳನ್ನು ಕೊಂಡುಕೊಂಡು ಕಂಪನಿಗಳಿಗೆ ಬೇಕಾಗಿರ್ತಕ್ಕಂಥ ಷೇರು ಬಂಡವಾಳವನ್ನು ಒದಗಿಸಿ ಆ ಮೂಲಕವಾಗಿ ಕಂಪನಿಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದನ್ನೇ ನಾವೇನಂತ ಕರೆಯುವುದಾಗಿದೆಯಪ್ಪ ಅಂತ ಹೇಳಿದ್ರೆ ಸಂಯುಕ್ತ ಬಂಡವಾಳ ಸಂಸ್ಥೆಗಳು ಅಥವಾ ಕೂಡು ಬಂಡವಾಳ ಸಂಸ್ಥೆಗಳು ಅಂತೇಳಿ ನಾವು ಕರಿತೇವೆ. ಹಾಗಾದರೆ ಇದು ಕಾನೂನಿನಿಂದ ಕೃತಕವಾದಂಥ ರೀತಿಯಲ್ಲಿ ರಚನೆಯಾಗಿರ್ತಕ್ಕಂಥ ಕಂಪನಿ
ಕಂಪನಿಯಾಗಿದೆ. ಏಕೆಂದರೆ ಷೇರುದಾರರ ಬಂಡವಾಳದ ಮೂಲಕ ಅಥವಾ ಷೇರುಗಳ ಮೂಲಕ ಕಂಪನಿಗೆ ಬೇಕಾಗಿರ್ತಕ್ಕಂಥ ಬಂಡವಾಳವನ್ನು ಒದಗಿಸುವುದರಿಂದ ಅದನ್ನು ಪ್ರಾರಂಭ ಮಾಡ್ತಕ್ಕಂಥದ್ರಿಂದಲೇ ನಾವು ಇದನ್ನ ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಸಂಯುಕ್ತ ಬಂಡವಾಳ ಸಂಸ್ಥೆಗಳು ಅಂತೇಳಿ ನಾವು ಕರಿತೀವಿ. ಈ ಸಂಯುಕ್ತ ಬಂಡವಾಳ ಸಂಸ್ಥೆಗಳನ್ನು ನಾವು ಪ್ರಾರಂಭ ಮಾಡಬೇಕಾದಂತಹ ಸಂದರ್ಭಗಳಲ್ಲಿ ನಾವು ಕೃತಕವಾಗಿರ್ತಕ್ಕಂಥ ಕಾನೂನಿನ ಮೂಲಕವಾಗಿ ಅದರ ಅನುಕೂಲತೆಗಳು, ಅನಾನುಕೂಲತೆಗಳು, ಅದರ ಲಕ್ಷಣಗಳು ಅಥವಾ ಇನ್ನಿತರ ಹಲವಾರು ರೀತಿಯಾಗಿರ್ತಕ್ಕಂಥ ಅದನ್ನು ಪ್ರಾರಂಭ ಮಾಡ್ತಕ್ಕಂಥ ಬಗೆ ಹೇಗೆ, ಇವೆಲ್ಲ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಸುದೀರ್ಘವಾದಂಥ ರೀತಿಯಲ್ಲಿ ಅಧ್ಯಯನವನ್ನು ನಡೆಸ್ತಕ್ಕಂಥದ್ದನ್ನೇ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಸಂಯುಕ್ತ ಬಂಡವಾಳ ಸಂಸ್ಥೆಗಳು ಎಂಬ ಚಾಪ್ಟರ್ನಲ್ಲಿ ನಾವು ಓದ್ತೇವೆ ಪ್ರೀತಿಯ ವಿದ್ಯಾರ್ಥಿಗಳು. ಇದಾದ ನಂತರ ಗ್ಲೋಬಲ್ ಇಂಡಸ್ಟ್ರಿ, ನಿಮಗೆಲ್ಲ ಗೊತ್ತಿದೆ. ಇವತ್ತು ಮಲ್ಟಿನ್ಯಾಷನಲ್ MNC, ನಿಮ್ಮ ಯಾರಾದರೂ ನಿಮ್ಮ ಅಣ್ಣನೋ ಅಥವಾ ನಿಮ್ಮ ಅಕ್ಕಂದಿರೋ ಅಥವಾ ನಿಮ್ಮ ರಿಲೇಷನ್ನು ಯಾರಾದರೂ ಬೆಂಗಳೂರಿನಲ್ಲಿ ಯಾವುದೋ ಒಂದು ಕಂಪ್ನಿಲಿ ಕೆಲಸದಾಗಿದ್ದಾರೆ ಅಂತ ಹೇಳಿದಾಗ ನೀವು ಕೇಳಿದರೆ ಏನಂತ ಹೇಳ್ತೀರಪ್ಪ? ನಮ್ಮ ಅಣ್ಣ ಅಥವಾ ನಮ್ಮ ಅಕ್ಕ ಅಥವಾ ನಮ್ಮ ರಿಲೇಟಿವ್ ಯಾರೋ MNC ಕಂಪ್ನಿಲಿ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. MNC ಅಂದರೆ ಮಲ್ಟಿನ್ಯಾಷನಲ್ ಕಂಪನೀಸ್. ಇವತ್ತು ಅದನ್ನ ಗ್ಲೋಬಲ್ ಇಂಡಸ್ಟ್ರೀಸ್ ಅಂತ ಕರೀತಾರೆ. ಒಂದು ದೇಶದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿ ಪ್ರಪಂಚದ ವಿವಿಧ ದೇಶಗಳಲ್ಲಿ ಉತ್ಪಾದನಾ ಕಚೇರಿಗಳನ್ನು ಅಥವಾ ಉತ್ಪಾದನಾಂಗಗಳನ್ನು ಹೊಂದಿ ಆ ಮೂಲಕವಾಗಿ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಕಂಪನಿಗಳನ್ನು ಗ್ಲೋಬಲ್ ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ. ಇದರ ಜೊತೆಗೆ ಮತ್ತೆ ನಾವು ಕೈಗಾರಿಕೆಗಳನ್ನು ಎರಡು ಪ್ರಕಾರವಾಗಿ ಮಾಡಬಹುದಾಗಿದೆ. ಒಂದು ಪ್ರೈವೇಟ್ ಕಂಪನಿ ಅಂತೇಳಿ ಕರಿತೇವೆ, ಮತ್ತೊಂದನ್ನು ಪಬ್ಲಿಕ್ ಕಂಪನಿ ಅಂತೇಳಿ ಕರಿತೇವೆ. ಹಾಗಾದರೆ ಪ್ರೈವೇಟ್ ಕಂಪನಿ ಅಂದರೆ ಏನು, ಪಬ್ಲಿಕ್ ಕಂಪನಿ ಅಂದರೆ ಏನು? ಪ್ರೈವೇಟ್ ಕಂಪನಿಗೂ ಮತ್ತು ಪಬ್ಲಿಕ್ ಕಂಪನಿಗೂ ಇರಬಹುದಾಗಿರ್ತಕ್ಕಂಥ ವ್ಯತ್ಯಾಸಗಳು ಏನು? ಹಾಗಾದರೆ ಪ್ರೈವೇಟ್ ಕಂಪನಿ ಯಾವ ರೀತಿಯಾಗಿ ಕರ್ತವ್ಯವನ್ನು ನಿರ್ವಹಣೆ ಮಾಡುತ್ತೆ, ಪಬ್ಲಿಕ್ ಕಂಪನಿ ಯಾವ ರೀತಿಯಾಗಿ ಕರ್ತವ್ಯವನ್ನು ಮಾಡುತ್ತೆ, ಪ್ರೈವೇಟ್ ಕಂಪನಿಯಲ್ಲಿ ಇರಬಹುದಾಗಿರ್ತಕ್ಕಂಥ ಲಕ್ಷಣಗಳು, ಅನುಕೂಲತೆಗಳು, ಅನಾನುಕೂಲತೆಗಳೇನು, ಹಾಗೆ ಪಬ್ಲಿಕ್ ಕಂಪನಿಯಲ್ಲಿರ್ತಕ್ಕಂಥ ಲಕ್ಷಣಗಳು, ಅನುಕೂಲತೆಗಳು, ಅನಾನುಕೂಲತೆಗಳೇನು, ಮತ್ತು ಪ್ರೈವೇಟ್ ಕಂಪನಿಗೂ ಮತ್ತು ಪಬ್ಲಿಕ್ ಕಂಪನಿಗಳಿಗಿರ್ತಕ್ಕಂಥ ವ್ಯತ್ಯಾಸಗಳು ಏನು, ಈ ಎಲ್ಲ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಈ ಚಾಪ್ಟರ್ನಲ್ಲಿ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಅಧ್ಯಯನವನ್ನು ನಾವು ಮಾಡ್ತೇವೆ. ಇದಾದ ನಂತರದಲ್ಲಿ ನಮ್ಮ ವ್ಯವಹಾರದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳು ದಿನದಿಂದ ದಿನಕ್ಕೆ ಆಗ್ತಾ ಇದೆ ಪ್ರೀತಿಯ ವಿದ್ಯಾರ್ಥಿಗಳೇ. ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಇದು ನಮ್ಮಲ್ಲಿ ಬದಲಾವಣೆಗಳಾಗ್ತಾ ಇದೆ. ನೀವೆಲ್ಲ ಹಿಂದೆ ನೋಡಿರ್ಬೋದು, ಸಂತೆಗಳಲ್ಲಿ, ನಿಮ್ಮ ಊರಿನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸಂತೆಗಳಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನು, ನೀವು ವಾರಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ನಾವು ಕೊಂಡ್ಕೊಳ್ತಿದ್ವಿ. ಸಾಂಪ್ರದಾಯಿಕ ಮಾರುಕಟ್ಟೆ ಇವತ್ತೇನಾಗಿದೆ, ಯಾರು ಮಾರುಕಟ್ಟೆಗೆ ಹೋಗದೆ ನಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಆನ್ಲೈನ್ ಮೂಲಕನೇ ಕೊಂಡ್ಕೊಳ್ತಾ ಇದ್ದಾರೆ. ಆನ್ಲೈನ್ ವ್ಯವಸ್ಥೆಗೆ ಹೋಗ್ತಾ ಇದ್ದಾರೆ. ತಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಅಂತರ್ಜಾಲದ ಸೌಲಭ್ಯಗಳ ಮೂಲಕ ಅಥವಾ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಅಥವಾ ಕಂಪ್ಯೂಟರ್ಗಳ ಸಹಾಯದಿಂದ ಉತ್ಪಾದಕ ಮತ್ತು ಗ್ರಾಹಕರ ಪರಸ್ಪರ ಸಂಧಿಸದೆ ವಸ್ತುಗಳನ್ನು ಖರೀದಿ ಮತ್ತು ಮಾರಾಟ ಮಾಡತಕ್ಕಂಥ ಒಂದು ಬಗೆಗಳಲ್ಲಿ ತೊಡಗಿಕೊಂಡಿದ್ದಾರಲ್ಲ, ಈ ರೀತಿಯಾಗಿರ್ತಕ್ಕಂಥ ಒಂದು ಮಾರುಕಟ್ಟೆಯ ವ್ಯವಸ್ಥೆ ನಮಗೆ ಬರ್ತಾ ಇದೆ. ಹಾಗಾದರೆ ಈ ಮಾರುಕಟ್ಟೆಯ ವ್ಯವಸ್ಥೆಗಳು ಯಾವ ರೀತಿಯಾಗಿರುತ್ತೆ, ಅದನ್ನು ನಾವು ಮಾರಾಟ ಮಾಡ್ತಕ್ಕಂಥದ್ದು ಹೇಗೆ, ವಸ್ತುಗಳನ್ನು ಕೊಂಡುಕೊಳ್ತಕ್ಕಂಥದ್ದು ಹೇಗೆ, ಮಾರಾಟ ಮಾಡಬೇಕಾದ್ರೆ ಮಾರಾಟಗಾರ ಯಾವ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನು ಅನುಸರಿಸ್ತಾನೆ, ಆ ನಂತರದಲ್ಲಿ ವಸ್ತುಗಳನ್ನು ಕೊಂಡ್ಕೋಬೇಕಾದ್ರೆ ಗ್ರಾಹಕರಾಗಿರ್ತಕ್ಕಂಥ ನಾವಾಗಿರ್ಬೋದು ಅಥವಾ ನೀವಾಗಿರ್ಬೋದು ಯಾವ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನು ಅನುಸರಿಸ್ತೇವೆ ಎಂಬ ಎಲ್ಲ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿದುಕೊಳ್ತಕ್ಕಂಥದ್ದನ್ನೇ ಕಂಟೆಂಪರರಿ ಇಶ್ಯೂಸ್ ಆಫ್ ಬಿಸ್ನೆಸ್ ಅಂತೇಳಿ ನಾವು ಕರಿತೇವೆ. ಇವತ್ತು ಹಲವಾರು ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳಾಗ್ತದೆ ವ್ಯವಹಾರದಲ್ಲಿ. ನಾವು ಹಿಂದಿನ ಕಾಲದಲ್ಲಿ ನೋಡೋದಾದ್ರೆ ನಮ್ಮ ವಿಜಯನಗರ ಅರಸರ ಕಾಲದಲ್ಲಿ ನೀವೆಲ್ಲ ಕೇಳಿರ್ಬೋದು ವಿದ್ಯಾರ್ಥಿಗಳೇ, ಮುತ್ತು, ರತ್ನ, ವಜ್ರ, ವೈಢೂರ್ಯಗಳನ್ನು ರಸ್ತೆ ಎರಡು ಇಕ್ಕೆಲೆಗಳಲ್ಲಿ ಇಟ್ಟು ಮಾರಾಟ ಮಾಡ್ತಿದ್ದಾರೆ ಆ ಕಾಲದಲ್ಲಿ. ಆ ರೀತಿಯಾಗಿರ್ತಕ್ಕಂಥ ಒಂದು ವೈಭೋಗವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ರಾಜ ಮಹಾರಾಜರ ಆಳ್ವಿಕೆಯನ್ನು ನಾವು ನೋಡಿ. ಅದಾದ ನಂತರದಲ್ಲಿ ಒಂದು ಬೆಳ್ಳಿಯ ನಾಣ್ಯ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ನಾಣ್ಯಗಳು ಕರೆನ್ಸಿಯ ರೂಪದಲ್ಲಿ ಇತ್ತು. ಅದಕ್ಕಿಂತ ಪೂರ್ವದಲ್ಲಿ ಅಂದರೆ ವಸ್ತು ವಿನಿಮಯ ಪದ್ಧತಿ ಇತ್ತು. ಆವಾಗ ತಾವು ಬೆಳೆದಿರ್ತಕ್ಕಂಥ ಪದಾರ್ಥಗಳನ್ನು ಬೇರೆಯವರಿಗೆ ಕೊಟ್ಟು ಬೇರೆಯವರಿಗೆ ಬೆಳೆದಿರ್ತಕ್ಕಂಥ ಪದಾರ್ಥಗಳನ್ನು ಅದನ್ನು ಬದಲು ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ. ಆದರೆ ಇವತ್ತು ಆ ವ್ಯವಸ್ಥೆ ಇಲ್ಲ, ಆದರೆ ಇವತ್ತು ಬದಲಾವಣೆ ಬಂದುಬಿಟ್ಟಿದೆ. ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳಿಗೆ ಒಳಪಟ್ಟಿರೋದ್ರಿಂದ ತಂತ್ರಜ್ಞಾನ ದಿನದಿಂದ ದಿನಕ್ಕೆ ಬದಲಾವಣೆ ಆಗ್ತಾ ಇದೆ. ಹೀಗೆ ತಂತ್ರಜ್ಞಾನಗಳನ್ನು ಉಪಯೋಗಿಸಿಕೊಂಡು ವ್ಯವಹಾರಗಳನ್ನು ನಿರಂತರವಾದಂಥ ರೀತಿಯಲ್ಲಿ ಆ ತಂತ್ರಜ್ಞಾನಕ್ಕೆ ಅನುಗುಣವಾದಂಥ ರೀತಿಯಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತಕ್ಕಂಥದ್ದು ವ್ಯವಹಾರದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳು ಅಂತ ಹೇಳ್ತೀವಿ. ಆಗಲೇ ನಾನು ಹೇಳಿದೆ ವಿದ್ಯಾರ್ಥಿಗಳು, ಸಾಂಪ್ರದಾಯಿಕ ಮಾರುಕಟ್ಟೆ, ಆಧುನಿಕ ಮಾರುಕಟ್ಟೆ ಅಂತ ನಾನು ಹೇಳಿದೆ. ಸಾಂಪ್ರದಾಯಿಕವಾಗಿರ್ತಕ್ಕಂಥ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಪರಸ್ಪರ ಸಂಧಿಸಿ
ಕೊಳ್ಳುವವರು ಕೊಳ್ಳುವ ಪ್ರಕ್ರಿಯೆಯಲ್ಲಿ, ಮಾರುವವರು ಮಾರುವ ಪ್ರಕ್ರಿಯೆಗಳಲ್ಲಿ ಪರಸ್ಪರ ಚೌಕಾಸಿಗಳ ಮೂಲಕ ಕೊಳ್ಳುವವರು ಕೊಳ್ಳುವ ಮೂಲಕ ವಸ್ತುಗಳನ್ನು ಮಾರುವವರು ಮಾರಾಟ ಮಾಡ್ತಾ ಇದ್ರು. ಇದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಮಾರುಕಟ್ಟೆ ಅಂತೇಳಿ ಕರಿಬಹುದು. ಆದರೆ ನಾವು ಆಧುನಿಕ ಮಾರುಕಟ್ಟೆಗೆ ಬರೋದಾದ್ರೆ ಉತ್ಪಾದಕ ಯಾವುದೋ ಜಾಗದಲ್ಲಿ ನಿಲ್ಲಿಸಿದ್ದಾನೆ, ಅದೇ ರೀತಿಯಾಗಿ ಗ್ರಾಹಕರು ಎಲ್ಲೆಲ್ಲೋ ಯಾವುದೋ ಪ್ರಪಂಚದ ದೇಶದ ರಾಜ್ಯದ ವಿವಿಧ ಭಾಗಗಳಲ್ಲಿ ಹಂಚಿ ಹೋಗಿದ್ದಾರೆ. ಹೀಗೆ ಹಂಚಿ ಹೋಗಿರ್ತಕ್ಕಂಥ ಗ್ರಾಹಕರಿಗೆ ಎಲ್ಲೋ ಒಂದು ಭಾಗದಲ್ಲಿ ನಿಂತಿರ್ತಕ್ಕಂಥ ಉತ್ಪಾದಕ ಆ ವಸ್ತುಗಳನ್ನು ನಿರಂತರವಾದಂಥ ರೀತಿಯಲ್ಲಿ ಸಪ್ಲೈ ಮಾಡ್ತಾನಲ್ಲ, ಅದನ್ನೇ ನಾವು ಆನ್ಲೈನ್ ಮಾರ್ಕೆಟ್ ಅಂತೇಳಿ ಕರಿತೇವೆ. ಈ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನೇ ನಾವು ತಂತ್ರಜ್ಞಾನಗಳ ಬದಲಾವಣೆಗಳು ಅಂತೇಳಿ ಕರಿತೀವಿ. ಇದಾಗಬೇಕಾದ್ರೆ ಯಾವ ರೀತಿಯಾಗಿ ಬದಲಾವಣೆಗಳಾಯಿತು, ಏನು ಎಂಬ ಎಲ್ಲ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಸುದೀರ್ಘವಾದಂಥ ರೀತಿಯಲ್ಲಿ ನಾವು ಮಾಡ್ತೀವಿ. ಹಾಗಾದರೆ ವ್ಯಾಪಾರ ಇವತ್ತು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಹಾಗಾದರೆ ವ್ಯಾಪಾರ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆಯನ್ನು ಹೊಂದಬೇಕಾದಂತಹ ಸಂದರ್ಭಗಳಲ್ಲಿ ಈ ವ್ಯಾಪಾರಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ಅಂಶಗಳು ಅಂತೇಳಿ ನಾವು ಎಷ್ಟು ಟ್ರೇಯರ್ ಅಂತೇಳಿ ಕರಿತೀವಿ. ಪೂರಕ ಅಂಶಗಳು ಅಂತೇಳಿ ಕರಿತೇವೆ ನಾವು. ಆ ಪೂರಕ ಅಂಶಗಳು ಯಾವುದು? ಆ ಪೂರಕ ಅಂಶಗಳನ್ನು ನಿಖರವಾದಂಥ ರೀತಿಯಲ್ಲಿ ಅಧ್ಯಯನವನ್ನು ಮಾಡ್ತಕ್ಕಂಥದ್ದನ್ನೇ ಬ್ಯಾಂಕಿಂಗ್ ಅಂತೇಳಿ ಕರಿತೇವೆ, ವಿಮೆ ಅಂತೇಳಿ ಕರಿತೇವೆ, ಟ್ರಾನ್ಸ್ಪೋರ್ಟೇಷನ್ ಅಂತೇಳಿ ಕರಿತೇವೆ, ಇನ್ಶೂರೆನ್ಸ್ ಅಂತೇಳಿ ಕರಿತೇವೆ, ವೇರ್ಹೌಸಿಂಗ್ ಅಂತೇಳಿ ಕರಿತೇವೆ, ಅಡ್ವರ್ಟೈಸ್ಮೆಂಟ್ ಅಂತೇಳಿ ಕರಿತೇವೆ. ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ತಿಳಿದುಕೊಳ್ತಕ್ಕಂಥದ್ದನ್ನೇ ಸರ್ವಿಸ್ ಸೆಕ್ಟರ್ ಅಂತೇಳಿ ನಾವು ಕರಿತೇವೆ. ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಅಧ್ಯಯನವನ್ನು ನಡೆಸ್ತಕ್ಕಂಥದ್ದನ್ನೇ ನಾವೇನು ಯಾವ ವಿಚಾರದಲ್ಲಿ ಓದ್ತೀವಪ್ಪ ಅಂತ ಹೇಳಿದ್ರೆ ಸರ್ವಿಸ್ ಸೆಕ್ಟರ್ನಲ್ಲಿ ನಾವು ಓದ್ತೇವೆ. ಇದಾದ ನಂತರ ನೆಕ್ಸ್ಟ್ ನಮ್ಮ ಚಾಪ್ಟರಿಗೆ ಬರೋದಾದರೆ ಯಾವುದಪ್ಪ ಅಂತ ಹೇಳಿದ್ರೆ ಇಲ್ಲಿ ನಾವು ಆಂತರಿಕ ವ್ಯಾಪಾರ ಅಂತ ನಾವು ಓದ್ತೇವೆ. ಆಂತರಿಕ ವ್ಯಾಪಾರ, ಇಂಟರ್ನಲ್ ಟ್ರೇಡ್. ಇವತ್ತು ವ್ಯಾಪಾರದಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ವ್ಯಾಪಾರ ಇದೆ. ಡೀಟೇಲಾಗಿ ಹೇಳ್ತಾ ಮುಂದಿನ ತರಗತಿಗಳಲ್ಲಿ ವಿದ್ಯಾರ್ಥಿಗಳೇ ಡೀಟೇಲ್ ಆದಂಥ ರೀತಿಯಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ನಾವು ವಿದೇಶಿ ವ್ಯಾಪಾರ ಅಂತೇಳಿ ಕರಿತೇವೆ ಮತ್ತು ಸ್ವದೇಶಿ ವ್ಯಾಪಾರ ಅಂತೇಳಿ ನಾವು ಕರಿತೇವೆ. ವಿದೇಶಿ ವ್ಯಾಪಾರದಲ್ಲಿ ನಮ್ಮ ದೇಶದಿಂದ ಬೇರೊಂದು ದೇಶಕ್ಕೆ ಸರಕುಗಳನ್ನು ಕಳಿಸಿಕೊಡೋದು, ಬೇರೊಂದು ದೇಶದಿಂದ ನಮ್ಮ ದೇಶದಿಂದ ಸರಕುಗಳನ್ನು ತರಿಸಿಕೊಡ್ತಕ್ಕಂಥದ್ದು. ಆಂತರಿಕ ವ್ಯಾಪಾರ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿಯೇ ವ್ಯವಹಾರಗಳನ್ನು ಮಾಡುವುದರ ಮೂಲಕ ವಸ್ತುಗಳನ್ನು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ತರಿಸಿಕೊಳ್ತಕ್ಕಂಥದ್ದನ್ನು ಆಂತರಿಕ, ಒಂದು ದೇಶದ ರಾಜಕೀಯ ಗಡಿಯ ಒಳಗಡೆ ನಡೀತಾ ಇರ್ತಕ್ಕಂಥ ವ್ಯಾಪಾರವನ್ನು ನಾವು ಆಂತರಿಕ ವ್ಯಾಪಾರ ಅಂತೇಳಿ ನಾವು ಕರಿತೇವೆ. ಇನ್ನು ಬೇರೆ ಬೇರೆ ವಿಭಿನ್ನ ದೇಶಗಳ ನಡುವೆ ನಡೀತಾ ಇರ್ತಕ್ಕಂಥ ವ್ಯಾಪಾರವನ್ನು ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ವಿದೇಶಿ ವ್ಯಾಪಾರ ಅಂತೇಳಿ ನಾವು ಕರಿತೇವೆ. ಇದರ ಆಂತರಿಕ ವ್ಯಾಪಾರದ ಕ್ರಮಾನುಗತಿಗಳು ಯಾವ ರೀತಿಯಾಗಿರುತ್ತೆ, ಅದರ ಲಕ್ಷಣಗಳೇನು, ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು, ಆಂತರಿಕ ವ್ಯಾಪಾರದಲ್ಲಿರ್ಬೋದಾಗಿರ್ತಕ್ಕಂಥ ಕ್ರಮಾನುಗತಿಗಳು, ಇವೆಲ್ಲವುಗಳನ್ನು ನಾವು ಸುದೀರ್ಘವಾದಂಥ ರೀತಿಯಲ್ಲಿ ನಾವು ಅಧ್ಯಯನವನ್ನು ಮಾಡ್ತೇವೆ. ಇನ್ನು ನೆಕ್ಸ್ಟ್ ಚಾಪ್ಟರ್ನಲ್ಲಿ ನಾವು ಬರೋದಾದರೆ ಒಂದು ಹೊಸ ಮಾದರಿಯ ಕೈಗಾರಿಕೆಯನ್ನು ಪ್ರಾರಂಭ ಮಾಡಬೇಕಾದಂಥ ಸಂದರ್ಭಗಳಲ್ಲಿ ಅನುಸರಿಸಬಹುದಾಗಿರ್ತಕ್ಕಂಥ ಕಾನೂನಿನ ನಿಯಮಾವಳಿಗಳು ಅಂತ ಹೇಳ್ತೀವಿ. ಯಾವ ರೀತಿಯಾಗಿರ್ತಕ್ಕಂಥ ಕಾನೂನಿನ ನಿಯಮಾವಳಿಗಳನ್ನು ನಾವು ಅನುಸರಿಸುತ್ತೇವೆ. ಹಾಗಾದರೆ ಹಲವಾರು ರೀತಿಯಾಗಿದ್ದ ಒಂದು ಕೈಗಾರಿಕೆಯನ್ನು ಅಥವಾ ಒಂದು ವ್ಯವಹಾರವನ್ನು ನಾವು ಪ್ರಾರಂಭ ಮಾಡಬೇಕಾದಂಥ ಸಂದರ್ಭದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಕಾನೂನಿನ ನಿಯಮಾವಳಿಗಳನ್ನು ನಾವು ಅನುಸರಿಸಬೇಕಾಗಿರುತ್ತೆ. ಆ ರೀತಿಯಾಗಿರ್ತಕ್ಕಂಥ ಕಾನೂನಿನ ನಿಯಮಾವಳಿಗಳು ಏನು ನಾನು ಹೇಳಿದೆ. ಆಗಲೇ ನಾನು ಎರಡನೇ ಚಾಪ್ಟರ್ಲ್ಲಿ ನಿಮ್ಗೆ ಹೇಳ್ಬೇಕಾದ್ರೆ ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆ ಪ್ರಾರಂಭ ಮಾಡಬೇಕಾದ್ರೆ ಯಾವುದೇ ಕಾನೂನಿನ ನಿಯಮಾವಳಿಗಳು ಇರುವುದಿಲ್ಲ, ಯಾವುದೇ ರೀತಿಯಾಗಿದ್ದ ಕಾನೂನು ಅಡ್ಡಿ ಬರೋದಿಲ್ಲ. 18 ವರ್ಷಗಳಿಗಿಂತ ಮೇಲ್ಪಟ್ಟಿರ್ತಕ್ಕಂಥ ಯುವಕ ಅಥವಾ ಯುವತಿ ಸ್ಥಳೀಯ ಸರ್ಕಾರಗಳಿಂದ ಅನುಮತಿಯನ್ನು ಪಡೆದುಕೊಂಡು ವ್ಯವಹಾರವನ್ನು ಪ್ರಾರಂಭ ಮಾಡಬಹುದಾಗಿದೆ ಅಂತ ಹೇಳಿ. ಇಂದು ಅವಿಭಕ್ತ ಕುಟುಂಬ ವ್ಯಾಪಾರಿ ಪದ್ಧತಿಯು ಕೇವಲ ನಮ್ಮ ಭಾರತ ದೇಶದಲ್ಲಿ ಕಂಡು ಬಂದಿರತಕ್ಕಂಥ ವ್ಯಾಪಾರಿ ಪದ್ಧತಿ ಅಂತ ನಾನು ಹೇಳಿದೆ. ಆ ನಂತರದಲ್ಲಿ ಪಾಲುದಾರಿಕಾ ಸಂಸ್ಥೆಯನ್ನು 1932ರ ಭಾರತೀಯ ಪಾಲುದಾರಿಕಾ ಸಂಸ್ಥೆ ಕಾಯ್ದೆ ಪ್ರಕಾರವಾಗಿ ಪ್ರಾರಂಭ ಮಾಡ್ತಾರೆ ಅಂತ ನಾನು ಹೇಳಿದೆ. ಸಹಕಾರ ಸಂಘಗಳನ್ನು 1912ರ ಭಾರತೀಯ ಸಹಕಾರ ಸಂಘಗಳ ಕಾಯ್ದೆ ಪ್ರಕಾರವಾಗಿ ಮಾಡ್ತಾರೆ ಅಂತ ಹೇಳಿದೆ. ಸಂಯುಕ್ತ ಬಂಡವಾಳ ಸಂಸ್ಥೆಗಳನ್ನು 1956ರ ಭಾರತೀಯ ಕಂಪನಿಗಳ ಕಾಯ್ದೆ ತಿದ್ದುಪಡಿ ಕಾಯ್ದೆ 2013ರ ಕಾಯ್ದೆ ಪ್ರಕಾರವಾಗಿ ನಾವು ತಿದ್ದುಪಡಿಗಳನ್ನು ಮಾಡಿ ಆ ಮೂಲಕವಾಗಿ ಒಂದು ವ್ಯವಹಾರ ಸಂಸ್ಥೆಗಳನ್ನು ಕಟ್ತಾರೆ ಅಂತ. ಹೀಗೆ ಸಂಯುಕ್ತ ಬಂಡವಾಳ ಸಂಸ್ಥೆಗಳನ್ನು ಪ್ರಾರಂಭ ಮಾಡಬೇಕಾದಂಥ ಸಂದರ್ಭಗಳಲ್ಲಿ ಅನುಸರಿಸಬೇಕಾಗಿರ್ತಕ್ಕಂಥ ಕ್ರಮಾನುಗತಿಗಳು ಏನು, ಯಾವ ರೀತಿಯಾಗಿ ನಾವು ಆ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತೇವೆ, ಇಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರೊಸೀಜರ್ಸ್ ಇದೆ, ಕ್ರಮಾನುಗತಿಗಳಿದೆ. ಹಾಗೆ ಪ್ರಾರಂಭ ಮಾಡ್ತಕ್ಕಂಥದ್ದನ್ನು ನಾವು ಸುದೀರ್ಘವಾದಂಥ ರೀತಿಯಲ್ಲಿ ಅಧ್ಯಯನವನ್ನು ನಾವು ಮಾಡ್ತಾ ಹೋಗ್ತೇವೆ. ಏಕೆಂದರೆ ಸಂಯುಕ್ತ ಬಂಡವಾಳ ಸಂಸ್ಥೆಗೆ ಪ್ರಾರಂಭ ಮಾಡಬೇಕಾದ್ರೆ ಜನರ ದುಡ್ಡಿನ ಷೇರು ಬಂಡವಾಳಗಳ ಮೂಲಕ ಹಣ
ಹಣಕಾಸನ್ನು ತೊಡಗಿಸಿ ಸಾರ್ವಜನಿಕರು ಷೇರುದಾರರಾಗಿರುತ್ತಾರೆ. ಒಂದು ಮಾತಿದೆಯಪ್ಪ ಇಂಗ್ಲೀಷಲ್ಲಿ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ, ರಿಯಲ್ ಓನರ್ಸ್ ಆಫ್ ದಿ ಕಂಪನಿ ಅಂತ ಕರೀತಾರೆ. ಆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕಂಪನಿಗೆ ಬೇಕಾಗಿರ್ತಕ್ಕಂಥ ಬಂಡವಾಳವನ್ನು ಮುಂದೆ ಬರುತ್ತೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತೇಳಿ ಕರಿತೀವಿ, ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ ಅಂತೇಳಿ ಕರಿತೀವಿ. ಆ ರೀತಿಯಾಗಿರ್ತಕ್ಕಂಥ ಷೇರುದಾರರ ಬಂಡವಾಳದ ಮೂಲಕ ಪ್ರಾರಂಭ ಆಗಿರ್ತಕ್ಕಂಥದ್ದನ್ನು ನಾವು ಈ ನಿಖರವಾದಂಥ ರೀತಿಯಲ್ಲಿ ಕಾನೂನಿನ ನಿಯಮಾವಳಿಗಳ ಪ್ರಕಾರವಾಗಿಯೇ ಪ್ರಾರಂಭ ಮಾಡಬೇಕಾಗಿರೋದ್ರಿಂದ ಅದನ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ, ಎಷ್ಟು ನಿಮಿಷ? 30 ನಿಮಿಷ ಆಗಿದೆ. ಆಯ್ತಾ?